ದಿ ಎಂಪರರ್ ಟಿಪ್ಪು ಸುಲ್ತಾನ್. ಇತಿಹಾಸದ ಪುಟಗಳನ್ನು ನೀವು ತೆರೆದು ನೋಡಿದಾಗ, ಇತಿಹಾಸದ ಪುಟದ ಮಜಲುಗಳನ್ನು ನೀವು ಬಿಚ್ಚಿಟ್ಟಾಗ, ಟಿಪ್ಪು ಸುಲ್ತಾನ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಮೈಸೂರು ಭಾಗದ ಜನರಿಗೆ ಕಂಡಂಥ ಟಿಪ್ಪು ಸುಲ್ತಾನ್ ಬೇರೆ, ಮಡಿಕೇರಿ ಕೊಡಗು ಭಾಗದ ಜನರಿಗೆ ಕಂಡಂಥ ಟಿಪ್ಪು ಸುಲ್ತಾನ್ ಬೇರೆ, ಶೃಂಗೇರಿ ಭಾಗದ ಜನರಿಗೆ ಕಂಡಂಥ ಟಿಪ್ಪು ಸುಲ್ತಾನ್ ಬೇರೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಪರ ಮತ್ತು ವಿರೋಧ ಎರಡೂ ಬಗೆಯ ಚರ್ಚೆಗಳು ನಿರಂತರವಾಗಿಯೂ ಆಗ್ತಾ ಇದೆ. ಈ ನಡುವಿನಲ್ಲಿ ಮತ್ತೆ ಜೇನುಗೂಡಿಗೆ ಸರ್ಕಾರ ಕೈ ಹಾಕಿದೆ ಟಿಪ್ಪು ಜಯಂತಿ. ಈ ಟಿಪ್ಪು ಪಾಲಿಟಿಕ್ಸ್ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಅತಿಥಿಗಳಿದ್ದಾರೆ. ಮೊದಲಾಗಿ ವಾಸುದೇವ್ ರಾವ್ ಅವರಿದ್ದಾರೆ, ಇತಿಹಾಸ ತಜ್ಞರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ JDS ವಕ್ತಾರರಾಗಿರ್ತಕ್ಕಂಥ ಇಮ್ರಾನ್ ಪಾಷಾ ಅವರು ನನ್ನ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಆಪ್ ವಕ್ತಾರರಾಗಿರ್ತಕ್ಕಂಥ ಶಶಿಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವು ಮುಖಂಡರು ಕೂಡ, ನಮ್ಮ ಮುಸ್ಲಿಂ ಮುಖಂಡರು ಕೂಡ ನಮ್ಮನ್ನು ಜಾಯ್ನ್ ಆಗಲಿದ್ದಾರೆ. ಬಟ್ ಹೀಗೆ ಇರುವಂತಹ ಪ್ರಶ್ನೆ, ನಾನು ಮೊದಲಿಗೆ JDS ವಕ್ತಾರರ ಹತ್ರವೇ ಬರ್ತೀವಿ. ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಇದನ್ನು ಬಹಳ ವಿರೋಧವನ್ನು ಮಾಡಿದರು, ಇದರ ಅವಶ್ಯಕತೆ ಇಲ್ಲ ಅಂತೇಳಿ. ಅದೇ ನಿಲುವಿಗೆ JDS ಇವತ್ತಿಗೂ ಬದ್ಧವಾಗಿದೆಯೋ ಅಥವಾ ಆ ನಿಲುವುಗಳು ಚೇಂಜ್ ಆಗಿದೆಯೋ, ಯಾವ ರೀತಿ ಅಂತ ಹೇಳಿ? ನಮ್ಮ ಮುಂಚೆ ಏನು ನಿಲುವು ಇತ್ತು ಅದೇ ನಿಲುವು ಇನ್ನೂವರೆಗೂ ಇದೆ. ನಾವು ಹೇಳೋದಿಷ್ಟೇ, ಇವಾಗ ಹಲವಾರು ಸಮಸ್ಯೆಗಳು ನಡೀತಾ ಇದೆ. ಇವಾಗ ಏನು ಅಧಿವೇಶನ ನಡಿಬೇಕಾಗಿದೆ, ಅಲ್ಲಿ ಹೋಗಿ ನೀವು ಅಧಿವೇಶನ ನಡೆಸಬೇಕಾಗಿರೋ ವಿಷಯ ಬಿಟ್ಟು ಇದು ಟಿಪ್ಪು ವಿಷಯ ಏನಕ್ಕೆ ಎತ್ತಿದ್ದೀರಾ? 2.5 ವರ್ಷ ಆಗಿದೆ ಸರ್ಕಾರ ಬನ್ನಿ, ಇನ್ನೂ ತನಕ ನಿಮ್ಗೆ ಗ್ಯಾಪ್ನ ಬಂದಿಲ್ಲ ಅದು ಮಾಡಬೇಕು ಅಂತ. ನೋಡಿ, ಮುಸ್ಲಿಮು ಯಾವತ್ತೂ ಬೇಡಿಕೆ ಇಟ್ಟಿಲ್ಲ ನಾವು ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ಅಂತ. ಯಾವುದೇ ನಾಯಕರು ಬೇಡಿಕೆ ಇಟ್ಟಿಲ್ಲ. ನಾವು ಅದೇ ಬಿಡಿ, ಅವ್ರ ಪಕ್ಷದ MLAಗಳು ಇದಾರಲ್ವ, ಅವರು ಕೇಳಿಲ್ಲ ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ಅಂತ. ಮತ್ತೆ ಇವ್ರು ಏನಕ್ಕೆ ಎತ್ತಿದ್ದಾರೆ? ಅದೇ ಮಾಡ್ಬೇಕಂದ್ರೆ ಟಿಪ್ಪು ಹೆಸರಿನಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಒಳ್ಳೆ ಯೂನಿವರ್ಸಿಟಿನ ಕಟ್ಟಿ, ನೀವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ನ ಕಟ್ಟಿ, ಅದನ್ನ ಬಿಟ್ಟು ಟಿಪ್ಪು ಜಯಂತಿಯಿಂದ ಏನು ಸಿಗ್ತಾ ಇದೆ ನಮಗೆ? ಇವರು ಅಪ್ರೂವಲ್ ಕೊಟ್ರೆ ಟಿಪ್ಪು ಜಯಂತಿ ಹಲವಾರು ಹುಡುಗರು ಅಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆಲ್ಲ ಹೊಣೆ ಯಾರು? ನಮ್ಗೆ ಬೇಡ, ಟಿಪ್ಪು ಗೌರವ ಇದೆ, ಟಿಪ್ಪುಗೋಸ್ಕರ ನಮ್ಮ ಜೀವ ಕೊಡೋಕ್ಕೂ ಸಿದ್ಧ ಇದ್ದೀವಿ. ಅವ್ರಿಗೋಸ್ಕರ ಏನು ನಾವು ಪ್ರೀತಿ ಇದೆ, ಗೌರವ ಇದೆ, ಅದು ನಾವು ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಲ್ಲಿ ಯಾವತ್ತೂ ಇದೆ, ಯಾವತ್ತೂ ಇರುತ್ತೆ. ಬರೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ, ಆಮೇಲೆ ಇಡೀ ವಿಶ್ವನಲ್ಲಿ ಟಿಪ್ಪುಗೆ ಗೌರವ ಕೊಡ್ತಾರೆ ಜನ. ಅದನ್ನ ಬಿಟ್ಟು ನಮ್ಮ ನಾಡಿನಲ್ಲಿ ಇರೋ ಸಮಸ್ಯೆ ಬಗ್ಗೆ ಬಗೆಹರಿಸ್ರಿ. ನೀವು 2.5 ವರ್ಷ ಆಗಿದೆ, ನೀವು ಏನು ಮಾಡಿದ್ದೀರಾ ಕೆಲಸ ಅದನ್ನ ಹೇಳಿ. ಅಂದ್ರೆ ಟಿಪ್ಪು ಜಯಂತಿ ಏನಕ್ಕೆ ತಗೊಂಡ್ ಬರ್ತೀರಾ ನೀವು? ಮೈನಾರಿಟಿಗೆ ಏನು ಒಳ್ಳೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಕೈನಲ್ಲಿ. JDS ಒಂದು ವೇಳೆ ಕಾಂಗ್ರೆಸ್ ಒಟ್ಟಿಗೆ ಕೈ ಜೋಡಿಸಿದ್ರೆ ಇದೇ ನಿಲುವಿರ್ತಿತ್ತ ನಿಮ್ದು? ಖಂಡಿತ ನಾವು ಯಾವತ್ತೂ ಜನರ ಪರ ಮಾಡಿರೋದು ಸರ್. ನಮ್ಮ ನಾಯಕರು ಆಗಿರೋ HD ಕುಮಾರಸ್ವಾಮೀಜಿ ಅವರು ಅದೇ ಹೇಳಿರೋದು. ಮೊದಲನೇದಾಗಿ ನಾಡು ನುಡಿ ಜಲ ಭಾಷೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಟಿಪ್ಪು ಜಯಂತಿ ಆದ್ರೂ ಮಾಡಲಿ ಅಥವಾ ತಿಥಿ ಆದ್ರೂ ಮಾಡಲಿ, ನಮ್ಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ನಾವು ಅದಕ್ಕೆ ವಿರೋಧನೂ ಮಾಡ್ತಾ ಇಲ್ಲ, ಪರಾನೂ ಇಲ್ಲ. ನಮ್ಗೆ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡಿ. ನೀವು ಇವಾಗ ಬೇಕಾಗಿತ್ತಾ? ಅಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಅಷ್ಟೊಂದು ಸಮಸ್ಯೆಗಳು ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಇದು ಏನಕ್ಕೆ ಮಾತಾಡ್ತಾ? ಒಂದರ್ಥದಲ್ಲಿ ನಾನು ಹೇಳೋದಾದ್ರೆ, ಕಲಾಪಗಳಲ್ಲಿ ಏನು ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ಬೇಕಾಗಿತ್ತು ನೋಡಿ, ಆ ಸಮಸ್ಯೆಗಳ ಚರ್ಚೆಯನ್ನ ಇದು ನುಂಗ್ ಹಾಕುತ್ತೆ. ಈ ಟಿಪ್ಪು ಜಯಂತಿಯ ಚರ್ಚೆಯೇ ಆಗುತ್ತೆ. ಖಂಡಿತ ಅದೇ ಮಾಡ್ತಾ ಇರೋದು. ಜನರ ಸಮಸ್ಯೆಗಳನ್ನು ಕೇಳೋ ದಾರಿನ ತಪ್ಸೋ ಕೆಲಸ ಮಾಡ್ತಾ ಇರೋದವರು. ನಿಜವಾದ ಏನ್ ವಾಸ್ತು ವಂಶಗಳು ಇದೆ ಅದನ್ನ ದಾರಿ ತಪ್ಪಿಸಿ ಬೇರೆ ಕಡೆ ತಗೊಂಡು ಹೋಗ್ತಾ ಇರೋದು. ಇವತ್ತು ಯಾವುದೇ TV ಚಾನಲ್ ತಗೊಂಡು ನೋಡಿ, ಬರೀ ಟಿಪ್ಪು ವಿಷಯ. ಏನಕ್ಕೆ ಬೇಕಾಗಿದೆ ಸರ್ ಟಿಪ್ಪು ವಿಷಯ? ಅವ್ರು ಮಾಡಿದ್ದಾರೆ, ಆ ಕಾಲದಲ್ಲಿ ಹೋಗಿದ್ದಾರೆ. ಎಲ್ಲ ಶಾಸನ ಕಾಲದಲ್ಲಿ ಒಳ್ಳೆ ಕೆಲಸನೂ ನಡೆಯುತ್ತೆ, ಕೆಟ್ಟ ಕೆಲಸನೂ ನಡೆಯುತ್ತೆ. ಇವಾಗ ಮುಂದಿನ ಈ ಪೀಳಿನ ಭವಿಷ್ಯ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನೀವು ನಿಮ್ಮ ಯೋಗ್ಯತೆಗೆ ಮಾಡಿರೋ ಪ್ರಾಮಿಸ್ ನೀವು ಫುಲ್ಫಿಲ್ ಮಾಡ್ತಾ ಇಲ್ಲ. ಈ ಟಿಪ್ಪು ವಿಷಯ ಎಲ್ಲ ಏನಕ್ಕೆ ಎತ್ತಾ ಇದ್ದೀರಾ ನೀವು? ಇವ್ರ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಇವ್ರಿಗೆ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂದ್ರೆ ಸರ್, ಪ್ರಶ್ನೆ ಮಾಡೋರು ನೀವು ದೆಹಲಿ ಕಳಿಸ್ಬಿಟ್ಟಿದ್ದೀರಿ ಕುಮಾರಸ್ವಾಮಿ ಅವರನ್ನ. ಇಲ್ಲ, ಯಾರು ಉಳಿದಿದ್ದಾರೆ ಹೇಳಿ JDS ಇಂದ ಈಗ ಪ್ರಶ್ನೆ ಮಾಡೋಕೆ? ನೋಡಿ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವರು ನಮ್ಮ ನಾಡಿನ ನಾಯಕರು. ಈ ನಾಡು ಯಾವ ರೀತಿ ನಮ್ಗೆ ಇಂಪಾರ್ಟೆಂಟ್ ಇದೆ, ಅದೇ ರೀತಿ ನಮ್ಮ ದೇಶನೂ ಇಂಪಾರ್ಟೆಂಟ್ ಇದೆ. ಅವರು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು, ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೇಕಂತ ಏನಿಲ್ಲ. ಒಂದು ಸಣ್ಣ ಪುಟ್ಟ ವಿಷಯ ಇದ್ರು ಅದಕ್ಕೆ ಅವರು ಗಮನ ಕೊಡ್ತಾರೆ, ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಯಾವತ್ತು ತೆಗೆದು ನೋಡಿ, ಯಾವುದೇ ವಿಷಯ ಬಗ್ಗೆ ಅವ್ರಿಗೆ ಮಾತಾಡಿ, ಅವ್ರ ಹತ್ರ ಮಾಹಿತಿ ಇದೆ. ಅವ್ರ ಅನುಮತಿಯಿಂದಾನೇ ನಾವು ಇದಕ್ಕೆಲ್ಲ ಬರ್ತಾ ಇರೋದು, ಮಾತಾಡ್ತಾ ಇರೋದು. ಓಕೆ, ನಾನು